100% ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಇಂಡಿಯಾ ಒಕ್ಕೂಟ ನೀವು ನೋಡ್ತಿರ್ಬೋದು, ಇವತ್ತು ದಲಿತ ಮುಖ್ಯಮಂತ್ರಿ ಆಗಿರ್ಬೋದು, ದಲಿತ ಪ್ರಧಾನಮಂತ್ರಿ ಮಾಡಲಿಕ್ಕೇ ನಮ್ಮ ಇಂಡಿಯಾ ಒಕ್ಕೂಟ ಕರ್ನಾಟಕ ರಾಜ್ಯದಿಂದ ಅದು ಮಾನ್ಯ ನಮ್ಮ ಖರ್ಗೆ ಸಾಹೇಬ್ರನ್ನ ಹೆಸರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಯವರೇ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಸ್ವ ಇಚ್ಛೆ ರೀ, ಅದರಲ್ಲಿ ಏನು ತಪ್ಪಿದೆ ಹೇಳಿ? ನನಗೊಬ್ಬ ನನ್ನ ಲೀಡ್ರ್, ನಾನು ಕೂಡ ಹೇಳ್ತೀನಿ, ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು. ಅದೇ ರೀತಿ ಇನ್ನೊಂದು ಬೇಡಿಕೆ ಇದೆ. ಯುವಕರಾಗಿರುವಂಥ ಭಾರತ್ ಜೋಡೋದಲ್ಲಿ ಸುಮಾರು 7,000 ಕಿಲೋಮೀಟರ್ ನಡೆದಂಥ ರಾಹುಲ್ ಗಾಂಧೀಜಿ ಅವ್ರನ್ನ ಕೂಡ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮಗೂ ಆಸೆ ಇದೆ. ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಇಂಡಿಯಾ ಒಕ್ಕೂಟದಲ್ಲಿ ಯಾವ ರೀತಿ ಬೇರೆ ಬೇರೆ ಪಕ್ಷಗಳು, ಅಂಗಪಕ್ಷಗಳು ಯಾವ ರೀತಿ ತೀರ್ಮಾನ ತಗುತ್ತೋ ಅದಕ್ಕೆ ಬದ್ಧರಾಗಿರ್ತಾರೆ. ಅದರಲ್ಲಿ ನೋಡಿ, ಇವತ್ತು ಗೌರವಾನ್ವಿತ ನಮ್ಮ ಇವರು ಮುಖ್ಯಮಂತ್ರಿಯವರಂಥ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ಹೇಳಿದರು ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಭಾಳ ಎಲ್ಲರೂ, ಈವನ್ ನಮ್ಮ ಡೆಲ್ಲಿ CM ಅವರು ಕೇಜ್ರಿವಾಲ್ ಅವರು ಕೂಡ ಇದು ಮಾಡಿದ್ದಾರೆ. ನಮ್ಮ ಪಾರ್ಟಿಯವರು ನಾವು ಹೇಳ್ಕೊಕೊಡ್ದಲ್ಲ. ಅಲ್ಲ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಪಕ್ಷದವರು ಬಂದು ನಮ್ಮನ್ನು ಆಗಿ ಅಂತ ಹೇಳ್ಬೋದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ನಮ್ಮಲ್ಲಿ ಯಾರು ಆಗಬೇಕು ಅನ್ನೋದನ್ನು ನಮ್ಮ ಚೌಕಟ್ಟಿನಲ್ಲಿ, ನಮ್ಮ ಪಾರ್ಟಿಯ ಚೌಕಟ್ಟಿನಲ್ಲಿ ಆದೇಶ ಆಗುತ್ತೆ. ಇಂಥವರು ಪ್ರಧಾನಿ ಆಗಬೇಕು, ಇಂಥವರು ಮಂತ್ರಿಗಳಾಗಬೇಕು ಅನ್ನೋದನ್ನ ಅದನ್ನು ತೆಗೆದುಕೊಂಡು ಬರ್ತಾರೆ. ಇವತ್ತು ನಾವು ಹೇಳಿದ್ರೆ ಬೇರೆ ಪಕ್ಷದ ಅವರ ನಿಯಮಗಳಲ್ಲಿ ಅವ್ರದ್ದು ಇದಾಗುತ್ತೆ, ಅವರ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆ ಕೊಡ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕೂಡ ಅಭ್ಯರ್ಥಿ ಅಂತ ಆಗಿರ್ಬೋದು, ಪ್ರಧಾನಮಂತ್ರಿ ಅಂತ ಆಗಿರ್ಬೋದು, CM ಅಂತ ಆಗಿರ್ಬೋದು, ಅದಿಲ್ಲ. ಅದಕ್ಕೊಂದು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ. ಇಲ್ಲ, ಯಾವುದೂ ಸಮಸ್ಯೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, DCM ಆಗಿರುವಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಡಬಲ್ ಇಂಜನ್ ಸೂಪರ್ ಸ್ಪೀಡಲ್ಲಿ ನಡೀತಾ ಇದೆ. ಇದರಲ್ಲಿ ಫ್ಯೂಲಲ್ಲಿ, ಎಕ್ಸ್ಟ್ರಾಡಿನರಿ ಫ್ಯೂಲಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಸರ್ಕಾರ ಟೇಕ್ ಆಫ್ ಆಗಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ಕೂಡ ಕರಪ್ಷನ್ ಇಂಥದಕ್ಕೆಲ್ಲ ಎಲ್ಲಿ ನಾವು ಸ್ಥಾನ ಕೊಡ್ತಾ ಇಲ್ಲ. ನಮ್ಮಲ್ಲಿ ಡಬಲ್ ಇಂಜನ್, ನಮ್ಮ ಸಿಂಗಲ್ ಇಂಜನ್ ಇರುತ್ತೆ. ಡಬಲ್ ಇಂಜನ್ ಅಂದರೆ ಟ್ವಿನ್ ಇಂಜನ್ ಅಂತ ಹೇಳ್ತೀವಿ. ಅಂದರೆ 2 ಇಂಜನ್ ಇರ್ತವೆ, ಒಂದೇ ರೆಕ್ಕೆಗೆ 2 ಇಂಜನ್ ಇರ್ತವೆ. ಯಾಕಂದರೆ ಎರಡೂ ಸಮಾನವಾಗಿ ಹೋಗ್ತಾ ಇರ್ತವೆ. ಅವರು ಆ ಡಬಲ್ ಇಂಜನ್ ಬೇರೆ, ನಮ್ಮ ಡಬಲ್ ಇಂಜನ್ ಬೇರೆ. 100% ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಇಂಡಿಯಾ ಒಕ್ಕೂಟ ನೀವು ನೋಡ್ತಿರ್ಬೋದು, ಇವತ್ತು ದಲಿತ ಮುಖ್ಯಮಂತ್ರಿ ಆಗಿರ್ಬೋದು, ದಲಿತ ಪ್ರಧಾನಮಂತ್ರಿ ಮಾಡಲಿಕ್ಕೇ ನಮ್ಮ ಇಂಡಿಯಾ ಒಕ್ಕೂಟ ಕರ್ನಾಟಕ ರಾಜ್ಯದಿಂದ ಅದು ಮಾನ್ಯ ನಮ್ಮ ಖರ್ಗೆ ಸಾಹೇಬ್ರನ್ನ ಹೆಸರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಯವರೇ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಸ್ವ ಇಚ್ಛೆ ರೀ, ಅದರಲ್ಲಿ ಏನು ತಪ್ಪಿದೆ ಹೇಳಿ? ನನಗೊಬ್ಬ ನನ್ನ ಲೀಡ್ರ್, ನಾನು ಕೂಡ ಹೇಳ್ತೀನಿ, ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು. ಅದೇ ರೀತಿ ಇನ್ನೊಂದು ಬೇಡಿಕೆ ಇದೆ. ಯುವಕರಾಗಿರುವಂಥ ಭಾರತ್ ಜೋಡೋದಲ್ಲಿ ಸುಮಾರು 7,000 ಕಿಲೋಮೀಟರ್ ನಡೆದಂಥ ರಾಹುಲ್ ಗಾಂಧೀಜಿ ಅವ್ರನ್ನ ಕೂಡ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮಗೂ ಆಸೆ ಇದೆ. ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಇಂಡಿಯಾ ಒಕ್ಕೂಟದಲ್ಲಿ ಯಾವ ರೀತಿ ಬೇರೆ ಬೇರೆ ಪಕ್ಷಗಳು, ಅಂಗಪಕ್ಷಗಳು ಯಾವ ರೀತಿ ತೀರ್ಮಾನ ತಗುತ್ತೋ ಅದಕ್ಕೆ ಬದ್ಧರಾಗಿರ್ತಾರೆ. ಅದರಲ್ಲಿ ನೋಡಿ, ಇವತ್ತು ಗೌರವಾನ್ವಿತ ನಮ್ಮ ಇವರು ಮುಖ್ಯಮಂತ್ರಿಯವರಂಥ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ಹೇಳಿದರು ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಭಾಳ ಎಲ್ಲರೂ, ಈವನ್ ನಮ್ಮ ಡೆಲ್ಲಿ CM ಅವರು ಕೇಜ್ರಿವಾಲ್ ಅವರು ಕೂಡ ಇದು ಮಾಡಿದ್ದಾರೆ. ನಮ್ಮ ಪಾರ್ಟಿಯವರು ನಾವು ಹೇಳ್ಕೊಕೊಡ್ದಲ್ಲ. ಅಲ್ಲ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಪಕ್ಷದವರು ಬಂದು ನಮ್ಮನ್ನು ಆಗಿ ಅಂತ ಹೇಳ್ಬೋದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ನಮ್ಮಲ್ಲಿ ಯಾರು ಆಗಬೇಕು ಅನ್ನೋದನ್ನು ನಮ್ಮ ಚೌಕಟ್ಟಿನಲ್ಲಿ, ನಮ್ಮ ಪಾರ್ಟಿಯ ಚೌಕಟ್ಟಿನಲ್ಲಿ ಆದೇಶ ಆಗುತ್ತೆ. ಇಂಥವರು ಪ್ರಧಾನಿ ಆಗಬೇಕು, ಇಂಥವರು ಮಂತ್ರಿಗಳಾಗಬೇಕು ಅನ್ನೋದನ್ನ ಅದನ್ನು ತೆಗೆದುಕೊಂಡು ಬರ್ತಾರೆ. ಇವತ್ತು ನಾವು ಹೇಳಿದ್ರೆ ಬೇರೆ ಪಕ್ಷದ ಅವರ ನಿಯಮಗಳಲ್ಲಿ ಅವ್ರದ್ದು ಇದಾಗುತ್ತೆ,
ಅವರ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆ ಕೊಡ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕೂಡ ಅಭ್ಯರ್ಥಿ ಅಂತ ಆಗಿರ್ಬೋದು, ಪ್ರಧಾನಮಂತ್ರಿ ಅಂತ ಆಗಿರ್ಬೋದು, CM ಅಂತ ಆಗಿರ್ಬೋದು, ಅದಿಲ್ಲ. ಅದಕ್ಕೊಂದು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ. ಇಲ್ಲ, ಯಾವುದೂ ಸಮಸ್ಯೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, DCM ಆಗಿರುವಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಡಬಲ್ ಇಂಜನ್ ಸೂಪರ್ ಸ್ಪೀಡಲ್ಲಿ ನಡೀತಾ ಇದೆ. ಇದರಲ್ಲಿ ಫ್ಯೂಲಲ್ಲಿ ಎಕ್ಸ್ಟ್ರಾಡಿನರಿ ಫ್ಯೂಲಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಸರ್ಕಾರ ಟೇಕ್ ಆಫ್ ಆಗಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ನಾವು. ಎಲ್ಲಿ ಕೂಡ ಕರಪ್ಷನ್ ಇಂಥದಕ್ಕೆಲ್ಲ ಎಲ್ಲಿ ನಾವು ಸ್ಥಾನ ಕೊಡ್ತಾ ಇಲ್ಲ. ನಮ್ಮಲ್ಲಿ ಡಬಲ್ ಇಂಜನ್ ನಮ್ಮ ಸಿಂಗಲ್ ಇಂಜನ್ ಇರುತ್ತೆ. ಡಬಲ್ ಇಂಜನ್ ಅಂದರೆ ಟ್ವಿನ್ ಇಂಜನ್ ಅಂತ ಹೇಳ್ತೀವಿ. ಅಂದರೆ 2 ಇಂಜನ್ ಇರ್ತವೆ, ಒಂದೇ ರೆಕ್ಕೆಗೆ 2 ಇಂಜನ್ ಇರ್ತವೆ. ಯಾಕಂದರೆ 2 ಸಮಾನವಾಗಿ ಹೋಗ್ತಾ ಇರ್ತವೆ. ಅವರು ಆ ಡಬಲ್ ಇಂಜನ್ ಬೇರೆ, ನಮ್ಮ ಡಬಲ್ ಇಂಜನ್ ಬೇರೆ. 100% ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಇಂಡಿಯಾ ಒಕ್ಕೂಟ ನೀವು ನೋಡ್ತಿರ್ಬೋದು. ಇವತ್ತು ದಲಿತ ಮುಖ್ಯಮಂತ್ರಿ ಆಗಿರ್ಬೋದು, ದಲಿತ ಪ್ರಧಾನಮಂತ್ರಿ ಮಾಡಲಿಕ್ಕೇ ನಮ್ಮ ಇಂಡಿಯಾ ಒಕ್ಕೂಟ ಕರ್ನಾಟಕ ರಾಜ್ಯದಿಂದ ಅದು ಮಾನ್ಯ ನಮ್ಮ ಖರ್ಗೆ ಸಾಹೇಬ್ರನ್ನ ಹೆಸರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಯವರೇ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಸ್ವ ಇಚ್ಛೆ ರೀ, ಅದರಲ್ಲಿ ಏನು ತಪ್ಪಿದೆ ಹೇಳಿ? ನನಗೊಬ್ಬ ನನ್ನ ಲೀಡ್ರ್, ನಾನು ಕೂಡ ಹೇಳ್ತೀನಿ, ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು. ಅದೇ ರೀತಿ ಇನ್ನೊಂದು ಬೇಡಿಕೆ ಇದೆ. ಯುವಕರಾಗಿರುವಂಥ ಭಾರತ್ ಜೋಡೋದಲ್ಲಿ ಸುಮಾರು 7,000 ಕಿಲೋಮೀಟರ್ ನಡೆದಂಥ ರಾಹುಲ್ ಗಾಂಧೀಜಿಯವ್ರನ್ನ ಕೂಡ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮಗೂ ಆಸೆ ಇದೆ. ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಇಂಡಿಯಾ ಒಕ್ಕೂಟದಲ್ಲಿ ಯಾವ ರೀತಿ ಬೇರೆ ಬೇರೆ ಪಕ್ಷಗಳು, ಅಂಗಪಕ್ಷಗಳು ಯಾವ ರೀತಿ ತೀರ್ಮಾನ ತಗುತ್ತೋ ಅದಕ್ಕೆ ಬದ್ಧರಾಗಿರ್ತಾರೆ. ಅದರಲ್ಲಿ ನೋಡಿ, ಇವತ್ತು ಗೌರವಾನ್ವಿತ ನಮ್ಮ ಇವರು ಮುಖ್ಯಮಂತ್ರಿಯವರಂಥ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ಹೇಳಿದರು ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಭಾಳ ಎಲ್ಲರೂ, ಈವನ್ ನಮ್ಮ ಡೆಲ್ಲಿ CM ಅವರು ಕೇಜ್ರಿವಾಲ್ ಅವರು ಕೂಡ ಇದು ಮಾಡಿದ್ದಾರೆ. ನಮ್ಮ ಪಾರ್ಟಿಯವರು ನಾವು ಹೇಳ್ಕೊಕೊಡ್ದಲ್ಲ. ಅಲ್ಲ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಪಕ್ಷದವರು ಬಂದು ನಮ್ಮನ್ನು ಆಗಿ ಅಂತ ಹೇಳ್ಬೋದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ನಮ್ಮಲ್ಲಿ ಯಾರು ಆಗಬೇಕು ಅನ್ನೋದನ್ನು ನಮ್ಮ ಚೌಕಟ್ಟಿನಲ್ಲಿ, ನಮ್ಮ ಪಾರ್ಟಿಯ ಚೌಕಟ್ಟಿನಲ್ಲಿ ಆದೇಶ ಆಗುತ್ತೆ. ಇಂಥವರು ಪ್ರಧಾನಿ ಆಗಬೇಕು, ಇಂಥವರು ಮಂತ್ರಿಗಳಾಗಬೇಕು ಅನ್ನೋದನ್ನ ಅದನ್ನು ತೆಗೆದುಕೊಂಡು ಬರ್ತಾರೆ. ಇವತ್ತು ನಾವು ಹೇಳಿದ್ರೆ ಬೇರೆ ಪಕ್ಷದ ಅವರ ನಿಯಮಗಳಲ್ಲಿ ಅವ್ರದ್ದು ಇದಾಗುತ್ತೆ. ಅವರ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆ ಕೊಡ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕೂಡ ಅಭ್ಯರ್ಥಿ ಅಂತ ಆಗಿರ್ಬೋದು, ಪ್ರಧಾನಮಂತ್ರಿ ಅಂತ ಆಗಿರ್ಬೋದು, CM ಅಂತ ಆಗಿರ್ಬೋದು, ಅದಿಲ್ಲ. ಅದಕ್ಕೊಂದು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ. ಇಲ್ಲ, ಯಾವುದೂ ಸಮಸ್ಯೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, DCM ಆಗಿರುವಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಡಬಲ್ ಇಂಜನ್ ಸೂಪರ್ ಸ್ಪೀಡಲ್ಲಿ ನಡೀತಾ ಇದೆ. ಇದರಲ್ಲಿ ಫ್ಯೂಲಲ್ಲಿ ಎಕ್ಸ್ಟ್ರಾಡಿನರಿ ಫ್ಯೂಲಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಸರ್ಕಾರ ಟೇಕ್ ಆಫ್ ಆಗಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ನಾವು. ಎಲ್ಲಿ ಕೂಡ ಕರಪ್ಷನ್ ಇಂಥದಕ್ಕೆಲ್ಲ ಎಲ್ಲಿ ನಾವು ಸ್ಥಾನ ಕೊಡ್ತಾ ಇಲ್ಲ. ನಮ್ಮಲ್ಲಿ ಡಬಲ್ ಇಂಜನ್ ನಮ್ಮ ಸಿಂಗಲ್ ಇಂಜನ್ ಇರುತ್ತೆ. ಡಬಲ್ ಇಂಜನ್ ಅಂದರೆ ಟ್ವಿನ್ ಇಂಜನ್ ಅಂತ ಹೇಳ್ತೀವಿ. ಅಂದರೆ 2 ಇಂಜನ್ ಇರ್ತವೆ, ಒಂದೇ ರೆಕ್ಕೆಗೆ 2 ಇಂಜನ್ ಇರ್ತವೆ. ಯಾಕಂದರೆ 2 ಸಮಾನವಾಗಿ ಹೋಗ್ತಾ ಇರ್ತವೆ. ಅವರು ಆ ಡಬಲ್ ಇಂಜನ್ ಬೇರೆ, ನಮ್ಮ ಡಬಲ್ ಇಂಜನ್ ಬೇರೆ.